ಶತ್ರುಗಳೆಲ್ಲ ನಾಶ ಆಗ್ಬಿಡ್ತಾರೆ ಈ ತಂತ್ರ ಮಾಡಿದರೆ. ನಿಮ್ಮ ಶತ್ರುಗಳು ನಿಮಗೆ ಬಹಳಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ದಾರಾ? ಸುಡುಗಾಡಿನ ಮಣ್ಣು ಸಾಕು, ಶತ್ರು ವಿನಾಶ ಆಗ್ತಕ್ಕಂಥದ್ದು ಖಚಿತವಾಗಿ ನಡೆಯುತ್ತೆ. ಎಕ್ಕದ ಹಾಲಿನಿಂದ ನಿಮ್ಮ ಶತ್ರುವನ ಹೆಸರನ್ನು ಬರೆಯಿರಿ. ನನಗೆ ನೋಡ್ತಾ ನೋಡ್ತಾ ಏನಪ್ಪ ಎಷ್ಟು ಸುಲಭವಾಗಿ ಶತ್ರುಗಳನ್ನ ನಾಶ ಮಾಡ್ಬಿಡ್ಬೋದಲ್ವಾ. ಶತ್ರುಗಳಿಗೆ ಇನ್ನು ಮೇಲೆ ನರಳಾಟ ಶುರು. ನಿಮ್ಮ ಶತ್ರು ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ರೆ, ವೀಕ್ಷಕರೇ, ವಿನಾಕಾರಣ ಶತ್ರುಗಳಿಂದ ಹಿಂಸೆಯನ್ನ ಅನುಭವಿಸ್ತಾ ಇದೀನಿ ಅಂತ ಹೇಳಿದ್ರೆ, ಯಾರಾದ್ರೂ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಶತ್ರುವಿಂದ ತುಂಬಾ ಕಾಟ ಆಗ್ತಿದ್ಯಾ, ಒಟ್ಟ ಅವರಿಂದ ನೆಮ್ಮದಿ ಶಾಂತಿ ಅನ್ನೋದೇ ಪಡ್ಕೊಳಕ್ ಆಗ್ತಾ ಕೆಲವರಿಗೆ ನಿಮ್ಮನ್ನ ಕಂಡ್ರೆ ಆಗೋದೇ ಇಲ್ಲ. ಪ್ರೀತಿಯನ್ನ ನಂಬಿಸಿ ಮೋಸ ಮಾಡಿದ್ದಾರಾ? ಯಾಕೆ ಪೊಲೀಸ್ ಸ್ಟೇಷನ್ ಬೇಕು, ಯಾಕೆ ಕಾನೂನು ಬೇಕು, ಯಾಕೆ ಹೊಡೆದಾಟ ನಡಿಬೇಕು ಅಂತ ಯೋಚನೆ ಮಾಡಿ ಆ ಶತ್ರುಗಳನ್ನ ನಾನು ನಾಶ ಮಾಡೋಕ್ಕಾಗತ್ತಾ ಅಂತ ಹೇಳಿ ಅದೇ ಅವ್ರು ಏನು ಮೆಥಡ್ ಮಾಡಿ ಅಂತ ಹೇಳಿದ್ರು ಅದೇ ಮೆಥಡ್ ಮಾಡ್ತಾ ಇದ್ದೀನಿ. ನಮಸ್ತೆ ವೀಕ್ಷಕರೇ. ಶತ್ರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ಯಾರಾದರೂ ನಿಮಗೆ ಜಗಳ ಮಾಡ್ತಾ ಇದ್ದಾರೆ, ಕಿರಿಕಿರಿ ಕೊಡ್ತಾ ಇದ್ದಾರೆ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ಅಥವಾ ಯಾರಿಂದಾದರೂ ನಿಮಗೆ ನಿಮ್ಮ ಜೀವನ ಹಾಳಾಗ್ತಾ ಇದೆ, ಮತ್ತು ಎಲ್ಲಿ ಹೋದರೂ ನಿಮ್ಮನ್ನು ತುಂಬ ಹಿಂಸೆ ಮಾಡ್ತಾ ಇದ್ದಾರೆ ಅಂದರೆ ಈ ತಂತ್ರ ಮಾಡಿ. ಒಂದು ಮೆಣಸಿನಕಾಯಿಯನ್ನು ತಗೋಬೇಕು, ಸ್ವಲ್ಪ ಗುಂಡು ಪಿನ್ನನ್ನು ತಗೋಬೇಕು. ಆ ಮೆಣಸಿನಕಾಯಿ ಮೇಲೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಶತ್ರುವಿನ ಹೆಸರನ್ನು ಬರೀರಿ. ಬರೆದು ವೀಕ್ಷಕರೇ, ಗುಂಡು ಪಿನ್ನನ್ನು ಈ ಮಂತ್ರವನ್ನು ಹೇಳ್ತಾ ಅದರ ಮೇಲೆ ಚುಚ್ಚಬೇಕು. ಓಂ ಕ್ಲೀಂ ಸರ್ವ ಶತ್ರು ವಿನಾಶಕಂ ಪಟ್ ಸ್ವಾಹ ಹೇಳಿ ಚುಚ್ಚಿಬಿಟ್ಟು ವೀಕ್ಷಕರೇ, ಶತ್ರು ಯಾವ ದಿಕ್ಕಿನಲ್ಲಿದ್ದಾನೆ ಆ ದಿಕ್ಕಿನಲ್ಲಿ ಸುಡಬೇಕು. ಸುಟ್ಟಿ ಅಲ್ಲೇ ಮುಚ್ಚಿ ಬಂದುಬಿಡಿ. ಶತ್ರು ಇನ್ನು ಮುಂದೆ ಜೀವನದಲ್ಲೇ ನಿಮ್ಮ ತಂಟೆಗೆ ಬರಲ್ಲ. ಮಾಡಿ. ನಮಸ್ಕಾರ. ಅವ್ರ ಹೆಸರು ಬರೀರಿ ಅಂತ ಹೇಳಿದ್ದಾರೆ. ಯಾರ್ಯಾರ ಹೆಸರು ಬರೀಬೇಕು ಗೊತ್ತಿಲ್ಲ. ಪಟ್ಟಿಗೆ ಭ್ರಷ್ಟಾಚಾರಿಗಳು. ಭ್ರಷ್ಟಾಚಾರಿಗಳು ಬರೆದಿದ್ದೀನಿ. ಆಮೇಲೆ ಆ ಮಂತ್ರ ಹೇಳ್ತಾ ಚುಚ್ಚಿ. ಓಂ ಕ್ಲೀಂ ಸರ್ವ ಶತ್ರು ವಿನಾಶಕಂ ಪಟ್ ಸ್ವಾಹ. 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 ಅದೇ ರೀತಿ ಹೇಳಿ ಭ್ರಷ್ಟಾಚಾರಿಗಳು ಅಂತ ಬರೆದು ನಾನು ಅವ್ರು ಹೇಳಿದ ಹಾಗೆ ಸುಟ್ಟು ಹಾಕ್ಬಿಡ್ತೀನಿ. ನಮ್ಮ ದೇಶದ ಭ್ರಷ್ಟಾಚಾರಿಗಳು ಸರ್ವನಾಶ ಆಗಬೇಕು. ನಮ್ಮ ದೇಶ ಸುಭಿಕ್ಷವಾಗಿರಲಿ. ಇಂತಹ ತಂತ್ರಗಳಿಂದ ಅಥವಾ ಮಂತ್ರಗಳಿಂದ ಸರ್ವನಾಶ ಆಗದಾಗಿದ್ರೆ ಜಗತ್ತು ಯಾಕೆ ಹಿಂಗಾಗಬೇಕಾಗಿತ್ತು? ಯಾಕೆ ಪೊಲೀಸ್ ಸ್ಟೇಷನ್ ಬೇಕಾಗಿತ್ತು? ಯಾಕೆ ಕಾನೂನು ಬೇಕಾಗಿತ್ತು? ಯಾಕೆ ಕೋರ್ಟ್ ಬೇಕಾಗಿತ್ತು? ಶತ್ರುಗಳು ವಿನಾಶ ಆಗಬೇಕು. ಈ ತಂತ್ರ ಅವ್ರು ಹೇಳ್ದಂಗೆ ಮಾಡಿದ್ದೀನಿ. ಆ ಶತ್ರುಗಳು ವಿನಾಶ ಆದರೆ, ಸರ್ವನಾಶ ಆದರೆ ದೇಶ ಸುಭಿಕ್ಷವಾಗಿರುತ್ತೆ. ಇಲ್ಲ ಅಂದ್ರೆ ಈ ರೀತಿ ಜಾಹೀರಾತು ಕೊಟ್ಟು ದುರ್ಬಲ ಮನಸ್ಸುಗಳ ಮೇಲೆ ಆಟ ಆಡುವವರ ಆ ಅಟ್ಟಹಾಸ ನಿಲ್ಲಿ. ಇನ್ನೊಂದು ಇನ್ಸ್ಟಾಗ್ರಾಮ್ನಲ್ಲಿ ಶತ್ರುಗಳನ್ನ ಕ್ಷಣಾರ್ಧದಲ್ಲಿ ನಾಶ ಮಾಡ್ಬೋದು ಅಂತ ಹೇಳಿ ಒಬ್ಬ ಶಾಸ್ತ್ರಿಗಳು ಹೇಳಿದ್ರು. ನಮಸ್ತೆ ವೀಕ್ಷಕರೇ. ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ಅಥವಾ ಎಲ್ಲಿ ಹೋದರೂ ಬಂದರೂ ಕೂಡ ನಿಮ್ಮನ್ನು ಕಾಡಿಸ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಈ ಒಂದು ಸಣ್ಣ ಕೆಲಸ ಮಾಡಿ. ಏನು ಮಾಡಬೇಕು? ಒಂದು ನಿಂಬೆಹಣ್ಣು ತಗೋಬೇಕು ಮತ್ತು 3 ಮೊಳೆಯನ್ನು ತಗೋಬೇಕು. ತಗೊಂಡು ವೀಕ್ಷಕರೇ, ಆ ನಿಂಬೆಹಣ್ಣಲ್ಲಿ ಅರ್ಧ ಭಾಗ ಕಟ್ ಮಾಡಿಬಿಟ್ಟು ಅವರ ಹೆಸರು, ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಹೆಸರನ್ನು ಬರೀಬೇಕು. ಬರೆದು ವೀಕ್ಷಕರೇ 3 ಮೊಳೆಯನ್ನು ತಗೊಂಡು ಈ ಮಂತ್ರವನ್ನು ಹೇಳ್ತಾ ಚುಚ್ಚಬೇಕು. ಮಂತ್ರ ಏನಪ್ಪ ಅಂದರೆ, ಯಾರು ಶತ್ರು ಇದ್ದಾರೆ ಅವ್ರ ಹೆಸರನ್ನು ನೆನೆಸ್ಕೊಳ್ಳಿ. ಓಂ ಕ್ಲೀಂ ಶತ್ರು ವಿನಾಶಕಂ ಪಟ್ ಸ್ವಾಹ 3 ಸಲ ಹೇಳಿ 3 ಸಲ ಚುಚ್ಚಿಬಿಡಿ. ಚುಚ್ಚಿಬಿಟ್ಟು ವೀಕ್ಷಕರೇ, ಅವರು ಇರುವಂಥ ದಿಕ್ಕಿನಲ್ಲಿ
ಕಪ್ಪು ಎಳ್ಳು ನಿಮಗೆ ಗೊತ್ತಿದೆ, ಆ ಕಪ್ಪು ಎಳ್ಳಲ್ಲಿ ಸುಡಬೇಕು. ಸುಡಿ, ಶತ್ರು ನಿಮ್ಮ ತಂಟೆಗೆ ಬರೋದಿಲ್ಲ. ಅವ್ರು ಹೇಳ್ದಂಗೆ ನಿಂಬೆಹಣ್ಣು ತಗೊಂಡಿದ್ದೀವಿ. ನಿಂಬೆಹಣ್ಣು ತಗೊಂಡು ಅರ್ಧ ಭಾಗ ನೋಡಿ, ಅರ್ಧ ಭಾಗ ಮಾಡಿದ್ದೀವಿ. ಅತ್ಯಾಚಾರಿಗಳು ನೋಡಿ, ಅವ್ರು ಹೇಳಿದ ಹಾಗೆ 3, 1 ಮಳೆ, 2 ಮಳೆ, 3 ಮಳೆ. ಈ 3 ಮಳೆ ತಗೊಂಡು ಚುಚ್ಚಿದ್ದೀನಿ, ಸರಿಯಾಗಿದೆ. ಆ ಶತ್ರುಗಳ ಹೆಸರನ್ನು ಕೂಡ ಬರೆದಿದ್ದೀನಿ. ಅವ್ರು ಹೇಳ್ದಂಗೆ 3 ಸಲ ಹೇಳಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದು ಮನಸ್ಸಿನಲ್ಲೇ ಆ ಶತ್ರುಗಳನ್ನ, ನಾನು ಮನಸ್ಸಿನಲ್ಲಿ ಆ ಶತ್ರುಗಳನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅರೆಯದ ಹೆಣ್ಣು ಮಕ್ಕಳ ಮೇಲೆ ಮೊನ್ನೆ ನಾವು ಕಲ್ಕತ್ತಾದಲ್ಲಿ ನೋಡಿದ್ದೀವಿ, ಅನೇಕ ಕಡೆ ನೋಡಿದ್ದೀವಿ. ವಿಕೃತ ಮನಸ್ಸುಗಳು ಅಟ್ಯಾಕ್ ಮಾಡಿ, ಸೆಕ್ಸುಯಲ್ ಅಬ್ಯೂಸ್ ಮಾಡಿ, ಫಿಸಿಕಲಿ ಟಾರ್ಚರ್ ಮಾಡಿ ಹತ್ಯೆ ಮಾಡಿದ್ದಾರೆ. ಅಂತಹ ವಿಕೃತ ಅತ್ಯಾಚಾರಿಗಳು ನಮ್ಮ ದೇಶದಲ್ಲಿ ಎಲ್ಲೇ ಇದ್ರೋ ಅವರೆಲ್ಲರೂ ಸರ್ವನಾಶ ಆಗ್ಬೇಕು. ಮುಂದೆ ಅತ್ಯಾಚಾರ ನಡಿಬಾರ್ದು, ಅತ್ಯಾಚಾರ ಶಬ್ದನೇ ಕೇಳಬಾರ್ದು. ನೋಡಿ, ನಾನೀಗ ಓಂ ಕ್ಲೀಂ ಶತ್ರು ವಿನಾಶಕಂ ಪಟ್ ಸ್ವಾಹ, ಓಂ ಕ್ಲೀಂ ಶತ್ರು ವಿನಾಶಕಂ ಪಟ್ ಸ್ವಾಹ, ಓಂ ಕ್ಲೀಂ ಪಟ್ ಶತ್ರು ವಿನಾಶಕಂ ಪಟ್ ಸ್ವಾಹ. ಅವ್ರು ಹೇಳಿದ್ದು ಶತ್ರುಗಳು ಯಾವ ಕಡೆ ಇದ್ದಾರೆ ಆ ಕಡೆ ತಗೊಂಡು ಇದನ್ನ ಎಸಿಬೇಕು, ಅದು ಎಳ್ಳು ಇಟ್ಕೊಂಡು ಎಸಿಬೇಕು. ಅದೇ ರೀತಿ ಮಾಡ್ತೀವಿ. ನಿಜವಾಗ್ಲೂ ಆ ಶತ್ರುಗಳು ನಾಶ ಆಗ್ಬಿಟ್ರೆ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ. ಇಲ್ಲ ಅಂದ್ರೆ ಈ ರೀತಿ ಪೊಳ್ಳು ಜಾಹೀರಾತು ಕೊಡುವವರ ವಿರುದ್ಧ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಇಂಥವಕ್ಕೆಲ್ಲ ಆಗುತ್ತೆ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಜನರನ್ನ ಮರಳು ಮಾಡುವವರೇ ನಮ್ಮ ನಿಜವಾದ ಭಯೋತ್ಪಾದಕರು, ನಮ್ಮ ಶತ್ರುಗಳು. ನಮಸ್ತೆ ವೀಕ್ಷಕರೇ, ನೋಡಿ, ನಿಮಗೆ ಶತ್ರುವಿಂದ ತುಂಬಾ ಕಾಟ ಆಗ್ತಿದ್ಯಾ, ಒಟ್ಟು ಅವರಿಂದ ನೆಮ್ಮದಿ ಶಾಂತಿ ಅನ್ನೋದೇ ಪಡ್ಕೊಳಕ್ ಆಗ್ತಾ ಇಲ್ಲ. ದಿನ ಬೆಳಗ್ಗೆ ಎದ್ರೆ ಅವರಿಂದ ತುಂಬಾ ಮಾನಸಿಕ ಹಿಂಸೆಗಳಾಗ್ತಾ ಇದ್ರೆ ನಿಮಗೆ ಅವರಿಂದ ನಿಮಗೆ ಮುಕ್ತಿ ಅನ್ನೋದು ಬೇಕಪ್ಪ ಅಂತ ಹೇಳಿದ್ರೆ ನಾನಿಂದು ತೋರಿಸ್ಕೊಡೋ ಅಂತ ಒಂದು ವಿಶೇಷ ತಂತ್ರವನ್ನ ವೀಕ್ಷಕರೇ ಯಾವ ದಿನಗಳು ಬೇಕಾದ್ರೆ ಮಾಡಿ ಅಥವಾ ನಿಮ್ಮ ಮೇಲೆ ಮಾಟ ಮಂತ್ರ ವಾಮಾಚಾರ ಮಾಡಿಸಿದ್ರು ಈ ಒಂದು ತಂತ್ರವನ್ನ ಉಪಯೋಗ ಆಗ್ತದೆ ವೀಕ್ಷಕರೇ. ನೋಡಿ, ಮೊದಲಿಗೆ ವೀಕ್ಷಕರೇ, ನಿಮ್ಮ ಎಡಗೈ ಮೇಲ್ಭಾಗದಲ್ಲಿ ಒಂದು ಚೂರು ಕಲ್ಲುಪ್ಪು ಮತ್ತೆ ಒಂದು ಚೂರು ಅರ್ಶಿನವನ್ನ ತಗೊಳ್ಳಿ, ಆಯ್ತಾ? ಆ ಎರಡು ತಗೊಂಡು ವೀಕ್ಷಕರೇ ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡು ಅದನ್ನ ಮುಷ್ಟಿಯನ್ನ ಕಟ್ಬಿಟ್ಟು ನಿಮ್ಮ ಯಾವ ಶತ್ರು ಇದ್ದಾರೆ ಅವರ ಒಂದು ಹೆಸರನ್ನ ನೀವು ಒಂದು 11 ಸಲ ಮನಸ್ಸಲ್ಲಿ ಹೇಳ್ಕೊಳ್ಳಿ ವೀಕ್ಷಕರೇ. 11 ಸಲ ಮನಸ್ಸಲ್ಲಿ ಹೇಳ್ಕೊಂಡು ನಾನೊಂದು ಮಂತ್ರ ಹೇಳ್ಕೊಡ್ತೀನಿ. ಆ ಮಂತ್ರವನ್ನ ನೀವು ಆ ಮಂತ್ರನು 11 ಸಲ ನೀವು ಪಠನೆಯನ್ನ ಮಾಡ್ಬೇಕಾಗ್ತದೆ. ಏನಪ್ಪಾ ಆ ಮಂತ್ರ ಅಂತ ಹೇಳಿದ್ರೆ, ಓಂ ಶತ್ರು ಮುಖ ಸ್ತಂಭನಾಯ ಶತ್ರುನಾಶಾಯ ಫಟ್ ಸ್ವಾಹ ಅಂತ ಈ ಮಂತ್ರವನ್ನ 11 ಬಾರಿ ಹೇಳಿ ಅದ ನಂತರ ವೀಕ್ಷಕರೇ ಆ ಕಲ್ಲುಪ್ಪು ಮತ್ತೆ ಅರ್ಶಿನವನ್ನ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅದನ್ನ ಹಾಗೆ ತಗೊಂಡೋಗಿ ವೀಕ್ಷಕರೇ ಅದಕ್ಕೆ 3 ಸಲ ನೀವು ಒಂದು ಲೈಟ್ ಆಗಿ ಅದ್ರ ಮೇಲ್ಭಾಗದಲ್ಲಿ ಲೈಟ್ ಆಗಿ 3 ಸಲ ಉಗಿಬೇಕಾಗ್ತದೆ. ಅದ್ರ ಮೇಲೆ ಉಗಿದ್ಬಿಟ್ಟು ನೀವು ಅವ್ರು ಇರೋಂಥ ದಿಕ್ಕಲ್ಲಿ ಅದನ್ನ ಹೋಗಿ ಹೆಸಿರಿ ವೀಕ್ಷಕರೇ. ಇನ್ನ ಜನ್ಮದಲ್ಲೂ ಅವರಿಂದ ನಿಮಗೆ ತೊಂದರೆ ಆಗ್ಲಿ ಏನೇ ರೀತಿಯಿಂದ ಆಗ್ಲಿ ನಿಮ್ಮ ತಂಟೆಗೆ ಅವರು ಬರೋದಿಲ್ಲ ವೀಕ್ಷಕರೇ. ನೋಡಿ, ಅವ್ರು ಹೇಳಿದ್ದು ಉಪ್ಪಿಟ್ಕೊಳ್ಳಿ ಅಂತ, ಉಪ್ಪಿಟ್ಕೊಂಡಿದ್ದೀವಿ ತಗೊಳ್ಳಿ, ಮತ್ತೆ ಅರ್ಶಿನ ತಗೊಳ್ಳಿ ಅಂತ ಹೇಳಿದ್ರು. ಉಪ್ಪು ಮತ್ತು ಅರಿಶಿನ ಎರಡನ್ನೂ ಇಟ್ಕೊಂಡು ಮುಷ್ಟಿ ಹಿಡಿರಿ ಅಂತ ಹೇಳಿದರು. ಮುಷ್ಟಿ ಹಿಡಿದು 11 ಸಲ ಅವ್ರು ಹೇಳಿದ ಮಂತ್ರವನ್ನ ಹೇಳ್ಬೇಕು ಅಂತ ಅಂದ್ರು. ಮಂತ್ರ ಹೀಗೆ: ಓಂ ಶತ್ರು ಮುಖ ಸ್ತಂಭನಾಯ ಶತ್ರುನಾಶಾಯ ಪಟ್ ಸ್ವಾಹ. ಇದು 11 ಸರಿ ಹೇಳ್ಕೊಳ್ಳಿ, ಆ ಶತ್ರುಗಳ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಹನ್ನೊಂದು ಸಲ ಹೇಳ್ಕೊಂಡಿದ್ದೀವಿ.
ಆ ಶತ್ರು ಯಾರು ಗೊತ್ತಾ? ನಮ್ಮ ಕಾಶ್ಮೀರದಲ್ಲಿ ಪುಲ್ವಾಮಾ ಅಟ್ಯಾಕ್ ಮಾಡಿದ್ರಲ್ಲ, ಅವರೆಲ್ಲರೂ ಕೂಡ ನಾಶ ಆಗಬೇಕು. ನಮ್ಮ ದೇಶದ ಭಯೋತ್ಪಾದಕರು ಇವರು ನಾಶ ಆಗಲಿ ಅನ್ನೋ ಸರಿ ಹೇಳ್ಕೊಂಡಿದ್ದೀನಿ. ಇವರು ನಮ್ಮ ಶತ್ರುಗಳು, ಇವರು ಸರ್ವನಾಶ ಆಗಲಿ, ಇನ್ನೆಲ್ಲೂ ಇಂಥವ್ರು ಇರಬಾರ್ದು, ಸರ್ವನಾಶ ಆಗಲಿ. ಯಾರು ಶತ್ರುಗಳು ಯಾವ ದಿಕ್ಕಿನಲ್ಲಿ ಇರ್ತಾರೆ ಅವ್ರ ಕಡೆ ಆ ಕಡೆ ಎಸಿರಿ ಅಂತ ನೋಡಿ. ಈಗ ಹೋಗಿ ಎಸಿತಾ ಇದ್ದೀನಿ. ಅದರ ಉತ್ತರ ದಿಕ್ಕಿನಲ್ಲಿ ಕಾಶ್ಮೀರದಲ್ಲಿ ನಡೆದಂತ ಘಟನೆ. ನಿಜವಾಗ್ಲೂ ಇದು ಏನಾದ್ರೂ ಸತ್ಯ ಆಗಿದ್ರೆ ಆ ಶತ್ರುಗಳು ಸರ್ವನಾಶ ಆಗಲಿ. ಇಲ್ಲ ಇದು ಬರೀ ಬೋಗಸ್ ಅಂದ್ರೆ ಇಂಥ ಜಾಹೀರಾತು ಕೊಡೋದನ್ನ ನಿಲ್ಲಿಸ್ಲಿ. ಪುಲ್ವಾಮಾ ಅಟ್ಯಾಕ್ ಮಾಡಿದ ಅಮಾಯಕರ ಜೀವವನ್ನು ತೆಗೆದುಕೊಂಡಂತ ಬಲಿ ತೆಗೆದುಕೊಂಡಿದ್ದ ಆ ಶತ್ರುಗಳು ಸರ್ವನಾಶ ಆಗಲಿ. ಥು 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 ಥು. ವೀಕ್ಷಕರೇ, ವಿನಾಕಾರಣ ಶತ್ರುಗಳಿಂದ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿನಾಕಾರಣ ಯಾವುದೋ ಒಂದು ವ್ಯಕ್ತಿಯಿಂದ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀನಿ, ಶತ್ರು ಬಾಧೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ, ವೀಕ್ಷಕರೇ, ನಾನು ಹೇಳಿಕೊಟ್ಟಿರುವಂಥ ಈ ಒಂದು ವಿಧಾನವನ್ನು ನಿಮ್ಮ ಮನೆಯಲ್ಲೇ ಮಾಡಿ. ಈ ವಿಧಾನವನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಲ್ಲಿ ಮಾಡಬೇಕಾಗುತ್ತೆ. ಕೇವಲ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ನಿಮಗೆ ಯಾರು ತೀವ್ರವಾಗಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ನೀಡ್ತಾ ಇದ್ದಾನೆ, ಶತ್ರುವಿನ ಹೆಸರನ್ನು ಈ ರೀತಿಯಲ್ಲಿ ನಿಂಬೆಹಣ್ಣಿನ ಮೇಲೆ ಬರ್ಕೊಂಡು ಎಕ್ಸ್ ಆಕಾರದಲ್ಲಿ 2 ಮಳೆಯನ್ನು ಚುಚ್ಚಬೇಕಾಗುತ್ತೆ. ನಿಂಬೆಹಣ್ಣಿನ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೆದು 2 ನಿಮ್ಮ ಮಳೆಯನ್ನು ಚುಚ್ಚಿದ ನಂತರ ಇದನ್ನು ಸಂಪೂರ್ಣವಾಗಿ ಮಣ್ಣಲ್ಲಿ ಹಾಕಿ ಮುಚ್ಚಾಕಬೇಕಾಗುತ್ತೆ. ಯಾರೂ ಓಡಾಡದೇ ಇರುವಂಥ ಜಾಗದಲ್ಲಿ ಹೋಗಿ ಮಣ್ಣಿನಲ್ಲಿ ಹಾಕಿ ಮುಚ್ಚಾಕೋದ್ರಿಂದ ಶತ್ರುಗಳು ಸಂಪೂರ್ಣವಾಗಿ ನೀವು ಯಾವ ಉದ್ದೇಶ ಇಟ್ಕೊಂಡು ಮಾಡಿರ್ತೀರಾ, ಮಾನಸಿಕ ಅಸ್ವಸ್ಥನಾಗಿ ಬೀದಿ ಅಲಿಯುವಂಥದ್ದಾಗಿರ್ಬೋದು, ಹಾಸಿಗೆ ಹಿಡಿಯುವಂಥದ್ದಾಗಿರ್ಬೋದು, ಅಥವಾ ಸಾವನ್ನಪ್ಪೋ ರೀತಿಯಲ್ಲಿ ಆಗಿರ್ಬೋದು, ನೀವು ಯಾವ ಉದ್ದೇಶ ಇಟ್ಕೊಂಡು ಮಾಡಿರ್ತೀರಾ ಆ ಉದ್ದೇಶ ಸಂಪೂರ್ಣವಾಗಿ ನೆರವೇರೋದು ನಿಮ್ಮ ಕಣ್ಣ ಮುಂದೆನೇ ನೋಡ್ತೀರಾ. ಈ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬ ಪಂಡಿತ್ ಗುರೂಜಿ ಅಂತಕ್ಕಂಥವ್ರು ನಿಮ್ಮ ಶತ್ರುಗಳ ನಾಶ ಮಾಡಲಿಕ್ಕೆ ಈ ತಂತ್ರ ಮಾಡಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಈ ತಂತ್ರ ಮಾಡ್ತಿದ್ದಂಗೆ ಶತ್ರುಗಳು ನಾಶ ಆಗ್ತಾರ ಅಂತ ಹೇಳಿ ಅದೇ ವಿಡಿಯೋ ತಗೊಂಡು ಅವ್ರು ಹೇಗ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ, ನಮ್ಮ ಶತ್ರುಗಳ ನಾಶ ಮಾಡಲಿಕ್ಕೆ. ಈ ತಂತ್ರದಿಂದ ನಮ್ಮ ಶತ್ರುಗಳ ನಾಶ ಸರ್ವನಾಶ ಆಗತ್ತೆ. ನೋಡಿ, ಅವ್ರು ಹೇಳ್ದಂಗೆ ನಾನು ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು. ನಮ್ಮ ಶತ್ರು ಯಾರು ಗೊತ್ತಾ? ದಾವೂದ್ ಇಬ್ರಾಹಿಂ. ನೋಡಿ ಬರೆದಿದ್ದೀನಿ, ದಾವೂದ್ ಇಬ್ರಾಹಿಂ ಬರೆದಿದ್ದೀನಿ. ಅವ್ರು ಹೇಳಿದ್ದು ಮಳೆ ಚುಚ್ಚಿ ಅಂತ. ಚುಚ್ಚಿದ್ದೀನಿ 4 ಕಡೆದ ಮಳೆ. ನಮ್ಮ ಆಜನ್ಮ ಶತ್ರು ಯಾರು ಗೊತ್ತಾ? ಬಾಂಬೆನಲ್ಲಿ ದಾಳಿ ಮಾಡಿದ್ನಲ್ಲ ದಾವೂದ್ ಇಬ್ರಾಹಿಂ, ಅವರು ಸರ್ವನಾಶ ಆಗ್ಬೇಕು. ಅದಕ್ಕೇನೆ ನಮ್ಮ ಆ ಪಂಡಿತ್ ಗುರೂಜಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರಲ್ಲ ಅದೇ ರೀತಿ ಮಾಡಿದ್ದೀನಿ. ಮಳೆ ಚುಚ್ಚಿದ್ದೀನಿ, ಈ ಕಡೆನೂ ಚುಚ್ಚಿದ್ದೀನಿ, ಇಟ್ಕೊಂಡಿದ್ದೀನಿ. ಅವನು ಏನ್ ಹೇಳಿದ್ರು, ಇದನ್ನ ತಗೊಂಡೋಗಿ ಹೆಸರು ಹೇಳಿ ಭೂಮಿ ಒಳಗಡೆ ಊತ್ಬಿಡಿ ಅಂತ. ಖಂಡಿತ ಭೂಮಿ ಒಳಗಡೆ ಊರಿಸ್ತೀನಿ, ಊತ್ಬಿಡ್ತೀನಿ. ಸರ್ವನಾಶ ಆಗ್ತಾರ, ಸಂಹಾರ ಆಗ್ತಾರ, ನೋಡೇ ಬಿಡೋಣ. ಇದು ನಿಜವಾಗ್ಲೂ ಕೂಡ ವರ್ಕೌಟ್ ಆಗುತ್ತೆ ನಂಗಿದ್ರೆ ಈ ತಂತ್ರದಿಂದ ದಾವೂದ್ ಇಬ್ರಾಹಿಂ ಸರ್ವನಾಶ ಆಗ್ಲಿ. ಇನ್ಸ್ಟಾಗ್ರಾಮ್ನಲ್ಲಿ ಅವ್ರು ಹೇಳಿದ ರೀತಿಯಲ್ಲಿ ನಿಂಬೆಹಣ್ಣು ತಗೊಂಡ್ವಿ, ನಿಂಬೆಹಣ್ಣಿಗೆ 2 ಮಳೆ ಚುಚ್ಚಿದ್ವಿ. ಅವರು ನಮ್ಮ ಬಾಂಬೆ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ದಾವೂದ್ ಇಬ್ರಾಹಿಂ ಅಂತ ಬರೆದ್ವಿ. ಅದಾದ್ಮೇಲೆ ಅವರ ಹೇಳಿದ ರೀತಿಯಲ್ಲೇ ತಗೊಂಡೋಗಿ ಬಂದ್ಬಿಟ್ಟಿದೀವಿ. ನಿಜವಾಗ್ಲೂ ಈ ಮಂತ್ರ, ಈ ತಂತ್ರ ವರ್ಕೌಟ್ ಆಗಂಗಿದ್ರೆ
ದಾವೂದ್ ಇಬ್ರಾಹಿಂ ಸರ್ವನಾಶ ಆಗಲಿ.